ಪಡಿತರ ಅಕ್ಕಿ ವಿತರಣೆ ವೇಳೆಯಲ್ಲಿ ರೇಷನ್ ಅಂಗಡಿಯ ಮಾಲೀಕ ದರ್ಪವನ್ನ ಮೆರೆದಿದ್ದಾರೆ. ಬಿಸ್ಕೆಟ್ ಬಿಸಾಕೋ ರೀತಿಯಲ್ಲಿ ಕಾರ್ಡ್ ಅನ್ನ ಎಸೆದಿದ್ದಾನೆ ಮಾಲೀಕ. ಅಬ್ಬಿಗೆರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಆಗಿರುವಂತಹ ಘಟನೆ ಇದು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗುತ್ತಲೇ ಇಲಾಖೆ ಎಚ್ಚೆತ್ತುಕೊಂಡಿದೆ. ಟೋಕನ್ ಎಸೆದ ನ್ಯಾಯಬೆಲೆ ಅಂಗಡಿ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ಆಹಾರ ಸಚಿವ ಮುನಿಯಪ್ಪ ಅವರು ಈ ಕುರಿತಾಗಿ ಮಾತನಾಡ್ತಾ, ಯಾರು ಆ ನ್ಯಾಯಬೆಲೆ ಅಂಗಡಿಯ ಮಾಲೀಕ ಈ ರೀತಿಯಾಗಿ ನಡೆದುಕೊಂಡಿದ್ದಾನೆ, ಇದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ, ಅಂತವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಪಬ್ಲಿಕ್ ಟಿವಿಯ ಜೊತೆಗೆ ಮಾತನಾಡಿದ್ದಾರೆ. ಇದು ಪಬ್ಲಿಕ್ ಟಿವಿಯ ವರದಿಯ ಬಿಗ್ ಇಂಪ್ಯಾಕ್ಟ್. ಈಗ ನಮ್ಮ ಜೊತೆ ಮುನಿಯಪ್ಪ ಅವರಿದ್ದಾರೆ, ಕೇಳೋಣ ಬನ್ನಿ. ಸರ್, ಬಹಳಷ್ಟು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ, ಜೊತೆಗೆ ಕೆಲ ನ್ಯಾಯಬೆಲೆ ಅಂಗಡಿಗಳಲ್ಲೂ ಕೂಡ ಬೀಗ ಹಾಕಿದ್ದಾರೆ. ಸರ್ ನೋಡಿ, ಅಕ್ಕಿ ಒಂದೇ ಸಾರಿ 15 kg ಕೊಡಬೇಕಂತಂದಿದ್ದಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಬಿಟ್ಟರೆ 30ನೇ ತಾರೀಕು ಒಳಗಡೆ ಏನು ಘೋಷಣೆ ಮಾಡಿದ್ದೀವಿ, ಜನವರಿದ 5 kg ಮತ್ತು ಮಾರ್ಚಿದ 10 kg ಪೂರ್ತಿ ಪ್ರಮಾಣದಲ್ಲಿ ರೀಚ್ ಆಗ್ತದೆ. ಹಣ ಕಟ್ಟಿದ್ದೀವಿ, ಪೂರ್ತಿ FCIಗೆ ಹಣ ಕಟ್ಟಿದ್ದೀವಿ. ಟ್ರಾನ್ಸ್ಪೋರ್ಟ್ ಮಾಡುವಾಗ ಮೊದಲಿಂದ ಬರೀ 5 kg ಮಾಡ್ತಾಯಿದ್ರು, ತಾಪತ್ರ ಇರಲಿಲ್ಲ. ಈಗ ಒಂದೇ ಸಾರಿ 15 kg 2 ತಿಂಗಳು ಮಾಡುವಾಗ ಸ್ವಲ್ಪ ತಡ ಆಗಿದೆ. ಬಟ್ ಒಟ್ಟಾರೆ ಈ ತಿಂಗಳು 30ರೊಳಗಡೆ ಏನು ನಾವು ಹೇಳಿದ್ದೀವಿ ಅದು ಅಕ್ಕಿ ಪೂರ್ತಿ ಅವರಿಗೆ ಸೇರ್ತದೆ. ಸರ್, ಮತ್ತೆ ಗೊತ್ತಾಯ್ತು ನನಗೆ 2-3 ಕಡೆ ನೋಡಿ ಟೋಕನ್ ಅನ್ನ ಒಂದು ನ್ಯಾಯಬೆಲೆ ಅಂಗಡಿಯಲ್ಲಿ ಎರಚ್ತಾರೆ, ಅದನ್ನ ಆಯ್ಕೊಳ್ಳಕ್ ಹೋಗ್ಬಿಟ್ಟು ಈ ರೀತಿ ಒಂದು ಆಗಿರ್ತಕ್ಕಂಥ ಪಬ್ಲಿಕ್ ಟಿವಿಲಿ ಬಂದಿರೋದು. ಸರ್, ಇದನ್ನ ನಾನು ಕ್ರಮ ತಗೊಳ್ತೀರಾ? ಇದು ಕ್ರಮ ತಗೊಳ್ತೀನಿ. ಅಕ್ಕಿ ಕೊಡ್ತೀವಿ, ನಡ್ರಿ ಕೊಡ್ತೀವಿ. ಅಕ್ಕಿದು ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ. ಜೊತೆಗೆ ಆ ಒಂದು ಟೋಕನ್ ಎಸ್ತಂತ ನ್ಯಾಯಬೆಲೆ ಅಂಗಡಿ ಮೇಲೆ ನಾವು ಕ್ರಮ ತೆಗೆದುಕೊಳ್ತೀವಿ ಅಂತ ಕೂಡ ಮುನಿಯಪ್ಪ ಅವರು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುರುಷೋತ್ತಮ ಜೊತೆ ರವಿ ಸಚೇಸ್, ಪಬ್ಲಿಕ್ ಟಿವಿ, ಬೆಂಗಳೂರು. ಹಲವು ನ್ಯಾಯಬೆಲೆ ಅಂಗಡಿಗಳಲ್ಲಿ ನೋ ರೇಷನ್ ಬೋರ್ಡ್ಗಳನ್ನು ಹಾಕಲಾಗಿದೆ. ಇದರ ಬಗ್ಗೆಯೂ ಕೂಡ ಆಹಾರ ಸಚಿವರು ಮಾತನಾಡಿದರು. ಜೊತೆಗೆ ಟೋಕನ್ ಅನ್ನ ಒಂದು ರೀತಿಯಾಗಿ ಎರಚುವ ಮೂಲಕವಾಗಿ ಜನರನ್ನ ಯಾವ ರೀತಿ ನಡೆಸ್ಕೊಂಡಿದ್ದಾರೆ ಅನ್ನೋದರ ವರದಿಯನ್ನ ಪಬ್ಲಿಕ್ ಟಿವಿ ಬಿತ್ತರಿಸಿತು. ಇದಕ್ಕೂ ಸಂಬಂಧಪಟ್ಟ ಹಾಗೆ ಅವರು ಪ್ರತಿಕ್ರಿಯಿಸಿ, ಅವರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿಯಾದಂತಹ ಕ್ರಮವನ್ನು ಜರುಗಿಸ್ತಾರೆ ಅಂತ. ಸದ್ಯ 2 ತಿಂಗಳ ಬಾಕಿ ರೇಷನ್ ಸಿಕ್ಕಿಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ಹಲವು ಕಡೆಗಳಲ್ಲಿ ಜನರು ಪದೇ ಪದೇ ಅಂಗಡಿಗೆ ಬಂದು ಹೋಗ್ತಾ ಇದ್ದಾರೆ.